ಯಾವ ಸಂದೇಶವನ್ನು ಅಶ್ಲೀಲ ಪದಗಳನ್ನು ಉಪಯೋಗ ಮಾಡಿ ಗೀತೆಗಳನ್ನು ಹಾಡುವುದಾಗಿರ್ಬೋದು, ಹಾಸ್ಯ ಕಲಾವಿದ ಚಟುವಟಿಕೆಗಳನ್ನು ಮಾಡುವುದಾಗಿರ್ಬೋದು, ಇನ್ನಿತರ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಪದಗಳ ಉಪಯೋಗ ಎಷ್ಟು ಸೂಕ್ತ? ಶಕ್ತಿಕುಮಾರ್ ಅವರ ಅಚ್ಚರಿ ಆಗ್ತದೆ ನನಗೆ. ನಾನು ಏನೋ ಒಂದು ಯುವಕರಿದ್ದಾರ ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರ ಅಂತ ನಾನು ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಅಶ್ಲೀಲತೆಯಿಂದ ತುಂಬಿಬಿಟ್ಟಿತ್ತು. ಆ ಕಾರ್ಯಕ್ರಮನ ಎಷ್ಟೋ ಟಿಕೆಟ್ಗಳನ್ನ ಮಾರಾಟ ಮಾಡಿಸ್ಕೊಟ್ಟಿದ್ದೆ. ನನಗೆ ಗೊತ್ತಿರ್ಲಿಲ್ಲ ಈ ಕಾರ್ಯಕ್ರಮ ಇಂಥದ್ದು ಅಂತ ಹೇಳಿ. ಅರ್ಧಕ್ಕ ಆ ಕಾರ್ಯಕ್ರಮದಿಂದ ನಾನು ಕುಟುಂಬ ಸಮೇತ ನೋಡ್ಲಿಕ್ಕೆ ಹೋದಂತ ಎದ್ದು ಬಂದೆ. ನಾನು ನೋಡಲಿದ್ದಂತ ಅನೇಕ ಮಹನೀಯರು ಕೂಡ ಕಾರ್ಯಕ್ರಮದಿಂದ ಎದ್ದು ಬಿಟ್ಟರು. ಯಾಕಿಂತ ಸಂಪ್ರದಾಯವನ್ನು ಕೆಲವರು ಬೆಳೆಸೋತಾ ಇದ್ದಾರೆ, ಎಲ್ಲರೂ ಅಲ್ಲ. ಅದಕ್ಕೆ ತಕ್ಷಣ ಏನು ಕೃತ್ಯ, ಇದಕ್ಕೆ ನಾ ದೇಶ ವಿರೋಧಿ ಕೃತ್ಯನೇ ಅಂತ ಕರಿತೀನಿ. ಸಮಾಜವನ್ನು ಹಾಳು ಮಾಡೋದಪ್ಪ ಅಂದ್ರೆ ದೇಶ ವಿರೋಧಿ, ನಾಡ ವಿರೋಧಿ ಕೆಲಸ ಇದೆ. ಇವತ್ತು ವಿಶ್ವಗುರು ಬಸವಣ್ಣನವರ ನಾಡು, ನಡೆದಾಡುವ ದೇವರೆಂದೇ ಖ್ಯಾತಿಯಾದಂತಹ ಸಿದ್ದೇಶ್ವರ ಶ್ರೀಗಳು, ಭಾಸ್ಕರಾಚಾರ್ಯರು ಬೆಳೆಸಿದಂತ ನಾಡು, ಶರಣರು ಸೂಫಿ ಸಂತರು ಇರುವಂತಹ ಒಂದು ನಾಡು. ಈ ನಾಡಿನಲ್ಲಿ ಅಶ್ಲೀಲ ಪದಗಳ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಅನ್ನೋದು ಬಹಳ ನೋವಿದೆ. ಪ್ರಥಮವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಂತ ಎಲ್ಲ ಕಲಾವಿದರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಯಾವ ಸಂದೇಶವನ್ನು ಅಶ್ಲೀಲ ಪದಗಳನ್ನು ಉಪಯೋಗ ಮಾಡಿ ಗೀತೆಗಳನ್ನು ಹಾಡುವುದಾಗಿರ್ಬೋದು, ಹಾಸ್ಯ ಕಲಾವಿದ ಚಟುವಟಿಕೆಗಳನ್ನು ಮಾಡುವುದಾಗಿರ್ಬೋದು, ಇನ್ನಿತರ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಪದಗಳ ಉಪಯೋಗ ಎಷ್ಟು ಸೂಕ್ತ? ಕೇವಲ ಅಶ್ಲೀಲತೆಯಿಂದ ಮಾತ್ರ ಜನರನ್ನ ಮನರಂಜಿಸ್ಲಿಕ್ಕೆ ಆಗ್ತದ? ತಪ್ಪು. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೆಸರನ್ನು ಕೆಡಿಸುವಂತ ವ್ಯವಸ್ಥಿತ ಸಂಚೆ ನಡೆದು ಬಿಟ್ಟದು. ಅದರ ವಿರುದ್ಧ ಇಲ್ಲೆಲ್ಲ ಮುಖಂಡರು ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತಿಲ್ಲಿ ಸೇರ್ಕೊಂಡು ಅಶ್ಲೀಲ ಪದ ಉಪಯೋಗ ಮಾಡಿ ಮನರಂಜನೆ ನೀಡುವಂತವರ ವಿರುದ್ಧ ಇವತ್ತೊಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ನನಗೂ ಕೂಡ ಬಹಳ ಅಚ್ಚರಿ ಆಯಿತು. ಕಳೆದ ಕೆಲ ದಿನಗಳ ಹಿಂದೆ ವಿಜಯಪುರದಲ್ಲಿ ಕೆಲವೊಂದು ಯುವಕರ ತಂಡ ಬಂದಿತ್ತು. ನನ್ನನ್ನು ಸಂಪರ್ಕ ಮಾಡಿದರು. ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕತ್ತೀವಿ, ನಿಮ್ಮ ಸಹಕಾರ ಬೇಕ್ರಿ ಅಂತ. ಶಕ್ತಿಕುಮಾರ್ ಅವರ ಅಚ್ಚರಿ ಆಗ್ತದೆ ನನಗೆ. ನಾನು ಏನೋ ಒಂದು ಯುವಕರಿದ್ದಾರ ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರ ಅಂತ ನಾನು ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಅಶ್ಲೀಲತೆಯಿಂದ ತುಂಬಿಬಿಟ್ಟಿತ್ತು. ಆ ಕಾರ್ಯಕ್ರಮನ ಎಷ್ಟೋ ಟಿಕೆಟ್ಗಳನ್ನ ಮಾರಾಟ ಮಾಡಿಸ್ಕೊಟ್ಟಿದ್ದೆ. ನನಗೆ ಗೊತ್ತಿರ್ಲಿಲ್ಲ ಈ ಕಾರ್ಯಕ್ರಮ ಇಂಥದ್ದು ಅಂತ ಹೇಳಿ. ಅರ್ಧಕ್ಕ ಆ ಕಾರ್ಯಕ್ರಮದಿಂದ ನಾನು ಕುಟುಂಬ ಸಮೇತ ನೋಡ್ಲಿಕ್ಕೆ ಹೋದಂತ ಎದ್ದು ಬಂದೆ. ನಾನು ನೋಡಲಿದ್ದಂತ ಅನೇಕ ಮಹನೀಯರು ಕೂಡ ಕಾರ್ಯಕ್ರಮದಿಂದ ಎದ್ದು ಬಿಟ್ಟರು. ಯಾಕಿಂತ ಸಂಪ್ರದಾಯವನ್ನು ಕೆಲವರು ಬೆಳೆಸೋತಾ ಇದ್ದಾರೆ, ಎಲ್ಲರೂ ಅಲ್ಲ. ಅದಕ್ಕೆ ತಕ್ಷಣ ಏನು ಕೃತ್ಯ, ಇದಕ್ಕೆ ನಾ ದೇಶ ವಿರೋಧಿ ಕೃತ್ಯನೇ ಅಂತ ಕರಿತೀನಿ. ಸಮಾಜವನ್ನು ಹಾಳು ಮಾಡೋದಪ್ಪ ಅಂದ್ರೆ ದೇಶ ವಿರೋಧಿ, ನಾಡ ವಿರೋಧಿ ಕೆಲಸ ಇದೆ. ಇಂಥದ್ದು ಮಾಡುವಂತ ಯಾರ ಕಲಾವಿದರದಿರಿ, ಒಂದು ಕೊನೆಯ ಎಚ್ಚರಿಕೆ ಅಂತ ನೀವು ತಿಳ್ಕೊರಿ ಇದನ್ನು. ಯಾಕಂದ್ರೆ ಇವತ್ತಿನ ಭಾರತೀಯ ನ್ಯಾಯ ಸಂಹಿತೆ ಕಾನೂನುಗಳು ಬಹಳ ಸೂಕ್ಷ್ಮ ಅದಾವ, ಕಠಿಣ ಅದಾವ. ಇಲ್ಲಿ ವಕೀಲರ ಅಶ್ಲೀಲ ಪದ ಉಪಯೋಗ ಮಾಡೋದಿರ್ಬೋದು, ದ್ವೇಷ ಭಾಷಣ ಮಾಡೋದಿರ್ಬೋದು, ಯಾವುದೋ ಕಮ್ಯುನಿಟಿಯ ಕುರಿತಾಗಿಯೋ ಯಾವುದೋ ವ್ಯಕ್ತಿಯ ಕುರಿತವಾಗಿ ಮಾತನಾಡೋದಿರ್ಬೋದು, ಅವಾಚ್ಯವಾಗಿ ಅಸಂವಿಧಾನಿಕ ಪದಗಳನ್ನು ಬಳಸುವುದಿರ್ಬೋದು, ಇದನ್ನು ಎಲ್ಲನೂ ಕೂಡ ಇವತ್ತು ಕಾನೂನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ಅಂತ ಯಾಕೆ ಕಲಾವಿದರದಿರಿ ಎಚ್ಚೆತ್ತುಕೊಳ್ಬೇಕಾಗ್ಯದ. ಇವತ್ತು ನೋಡ್ರಿ, ವಿಜಯಪುರದಲ್ಲಿ ಒಂದು ಯಾವ್ದಾದ್ರು ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಮನರಂಜನೆ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕು, ದೇಶಭಕ್ತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಜನ ಸಿಗ್ತಾರೆ. ಪಕ್ಕದ ಮಹಾರಾಷ್ಟ್ರದಿಂದ ಕರೆಸುವಂತ ಅನಿವಾರ್ಯತೆ ಬಂದಿದೆ. ಜಾಗೋ ಹಿಂದೂಸ್ತಾನಿ ಅವ್ರನ್ನ ಕರೆಸುವಂತ ಅನಿವಾರ್ಯತೆ ಬಂದದ. ಯಾಕೆ ಜಾಗೋ ಹಿಂದೂಸ್ತಾನಿ, ಜಾಗೋ ಕರ್ನಾಟಕ, ಜಾಗೋ ಉತ್ತರ ಕರ್ನಾಟಕ ಅನ್ನೋ ಒಂದು ಟೀಮ್ ನಮ್ಮಲ್ಲಿ ಯಾಕೆ ತಯಾರಾಗಬಾರ್ದು? ಅದಕ್ಕೆ ನಮ್ಮ ಸೈನಿಕರ ಬಗ್ಗೆ, ಮಾಜಿ ಸೈನಿಕರ ಬಗ್ಗೆ, ಯಾರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸ್ತಿದ್ದಾರೆ ಅಂತ ಮಹನೀಯರ ಬಗ್ಗೆ ಇವತ್ತು ಕಾರ್ಯಕ್ರಮಗಳಾಗಬೇಕಾಗಿದೆ. ಅದರಲ್ಲಿ ಇನ್ನೂ ಒಂದು ನೋವಿನ ಸಂಗತಿ ಏನಪ್ಪಾ ಅಂದ್ರೆ, ಪೂಜ್ಯ ಸ್ವಾಮೀಜಿಗಳ ಬಗ್ಗೆ, ಮಠಾಧೀಶರುಗಳ ಬಗ್ಗೆ, ಸೂಫಿ ಸಂತರುಗಳ ಬಗ್ಗೆ ಕೊಳ್ಳಲ್ಲಿ ಕೆಲವರು ಅಪಹಾಸ್ಯ ಮಾಡೋರು, ಅವಾಚ್ಯ ಶಬ್ದಗಳನ್ನು ಮಾಡಿಕೊಂಡು ರಂಗಭೂಮಿಯೊಳಗಿದ್ದವರು
ಒಳ್ಳಲ್ಲಿ ಕೇಸರಿ ಶಾಲ ಹಾಕೋತಾರ, ಪವಿತ್ರ ಭಗವಾ ಧ್ವಜ ನೀಲಿ ನಮ್ಮ ಧ್ವಜವನ್ನು ಶಾಲನ್ನ ಹಾಕೋತಾರೆ, ಹಾಕೊಂಡು ರುದ್ರಾಕ್ಷಿ ಹಾಕೋತಾರೆ, ನಾ ಹಾಕೊಂಡಂತದ್ದು ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾರೆ. ಇದೆಂತ ದುರ್ದೈವ. ನೀವು ಎಲ್ಲಾ ಧರ್ಮವನ್ನು ಕೂಡ ಅಪಮಾನ ಮಾಡ್ಲಿಕ್ಕತ್ತೀರಿ, ದೇಶದ ಜನತೆ ಇವತ್ತು ತಲೆ ತೆಗಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ದಯಮಾಡಿ ಅಂತ ಕಲಾವಿದರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದು ಎಚ್ಚರಿಕೆಯ ಸಂದೇಶ ಅಂತ ಅನ್ಕೋರಿ, ಇಲ್ಲ ನಮ್ದೊಂದು ಕೊನೆಯ ವಿನಂತಿ ಅಂತ ಆದ್ರೂ ನೀವು ಅನ್ಕೋರಿ. ತಕ್ಷಣ ಅಂತ ಕೆಲಸ ನಿಂದಿರಿಸಬೇಕು. ನಿಂದಿರಿಸದೆ ಹೋದ್ರೆ ಇದಕ್ಕೆ ಜನಾನೇ ಉತ್ತರ ಕೊಡ್ತಾರೆ. ಅಷ್ಟೇ ಅಲ್ಲ, ಆಯೋಜಕರು ಕೂಡ ಏನು ಆಯೋಜಕರದಾರ ಬೇಕು ಅನ್ನೋ ದೇಶದ ಯುವ ಪೀಳಿಗೆ ಇವತ್ತು ಪ್ರತಿಯೊಬ್ಬ ಯುವಕ ಯುವತಿಯರ ಕೈಯಲ್ಲಿ ಮೊಬೈಲ್ ಇದೆ. ನೋಡ್ತಿರ್ತಾರ, ಒಮ್ಮಿಂದೊಮ್ಮೆ ಒಂದು ಕುಟುಂಬ ಸಮೇತ ನೋಡ್ತಿರ್ತಾರ, ಮನೆಯೊಳಗೆ ಒಂದು ಟಿವಿ ನೋಡ್ತಿರ್ತಾರೋ ಏನೋ ಮಾಡ್ತಿರ್ತಾರೋ. ಆ ಸಂದರ್ಭದೊಳಗೆ ಅವಾಚ್ಯ ಪದಗಳನ್ನು ಉಪಯೋಗ ಮಾಡಿದ್ರೆ ಏನ್ ಅನಿಸ್ಬೋದು ಮನೆಯೊಳಗಿನ ವಾತಾವರಣ? ಮನೆಯಲ್ಲಿ ಅಕ್ಕ ತಂಗಿಯರಿದ್ದಾರೆ, ತಾಯಿ ಇದ್ದಾರೆ, ಹಿರಿಯರಿದ್ದಾರೆ. ಭಾರತ ಇವತ್ತು ಏನು ವಿಶ್ವಗುರು ಆಗಬೇಕಾಗಿತ್ತು, ಆ ಭಾರತ ವಿಶ್ವಗುರು ಆಗುವುದನ್ನು ನಾವು ನೋಡ್ಬೇಕಾಗಿದೆ. ಈ ಅವಾಚ್ಯ ಶಬ್ದಗಳಿಂದ ಭಾರತವನ್ನು ಮುನ್ನಡೆಸ್ಲಿಕ್ಕೆ ಆಗ್ತದ? ಕರ್ನಾಟಕವನ್ನು ಮುನ್ನಡೆಸ್ಲಿಕ್ಕೆ ಆಗ್ತದ? ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಚೇರಿಯಲ್ಲಿ ಮಾಡಬೇಕಾದ್ರೆ ಒಂದು ಕನ್ನಡದ ಅಭಿಮಾನಿಗಳು ಇಲ್ಲಿ ನಾವು ಕೂತಿದ್ದೇವೆ. ಕನ್ನಡಕ್ಕೂ ಕೂಡ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಉತ್ತರ ಕರ್ನಾಟಕದ ಹೆಸರನ್ನು ವ್ಯವಸ್ಥಿತವಾಗಿ ಕೆಡಿಸುವಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಇವತ್ತು ನಾಳೆ ನೋಡ್ರಿ, ನಮ್ಮ ಇಂಥ ಭಾಷೆ ಮಾತಾಡೋರ್ನ, ಅಶ್ಲೀಲ ಪದ ಮಾತಾಡೋರ್ನ ಯಾರೇ ದಕ್ಷಿಣ ಭಾಗದವ್ರು ನಮ್ಮನ್ನು ಕರೀತಾ ಇಲ್ಲ. ಯಾರನ್ನ ಕೆಡಿಸ್ತಾ ಇದ್ದೀರಿ? ಇಂದಿನ ಯುವ ಪೀಳಿಗೆಗೆ ನೀವು ತಪ್ಪು ಸಂದೇಶವನ್ನು ಕೊಟ್ಟು ಇವತ್ತು ನೋಡ್ರಿ ಎಂಥದ್ದಾಗಿಬಿಟ್ಟದಪ್ಪ ಅಂದ್ರೆ, ಒಂದು ಮೊಬೈಲ್ ತೆಗೆದ್ರಂದ್ರೆ ಒಳ್ಳೆ ಸಂದೇಶಗಳನ್ನು ನೋಡ್ತಾ ಇಲ್ಲ ಯುವ ಪೀಳಿಗೆ. ಅವಾಚ್ಯ ಶಬ್ದಗಳುಳ್ಳಂತ ಅಶ್ಲೀಲ ನೃತ್ಯಗಳನ್ನ, ಅಶ್ಲೀಲ ಭಾಷೆಗಳನ್ನು ಕೇಳುವಂತ ಪದ್ಧತಿ ಇವತ್ತು ಬೆಳೀತಾ ಇದೆ. ಅದಕ್ಕೆ ಇವತ್ತು ಮೊನ್ನೆ ನೋಡಿದೆ ನಾನು, ಮಾನ್ಯ ಜಿಲ್ಲಾ ಡಿವೈಎಸ್ಪಿ ಎಲಿಗಾರ್ ಸಾಹೇಬರು ಕೂಡ ಬಹಳ ಅತ್ಯುತ್ತಮವಾಗಿ ಮಾತನಾಡಿದ್ರು. ಇದರ ವಿರುದ್ಧ ಇವತ್ತು ಪೊಲೀಸ್ ಇಲಾಖೆ ಕೂಡ ಒಂದು ಸಮರವನ್ನು ಸಾರಿದೆ. ಇಂಥವ್ರು ಯಾರೇ ಇರಲಿ, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇಲ್ಲಿ ಇದ್ದಂತ ಎಲ್ಲ ನಮ್ಮ ದಲಿತ ಪರಿಷತ್ ಇರ್ಬೋದು, ವಕೀಲರು ನ್ಯಾಯವಾದಿಗಳಿರ್ಬೋದು, ಎಲ್ಲ ಹಿರಿಯ ಚಿಂತಕರಿರ್ಬೋದು, ಜಾನಪದ ಕಲಾ ತಂಡದ ಮುಖ್ಯಸ್ಥರಿರ್ಬೋದು, ಎಲ್ಲರೂ ಕೂಡ ಅಶ್ಲೀಲ ಪದಗಳನ್ನು ಉಪಯೋಗ ಮಾಡುವವರ ವಿರುದ್ಧ ಹಾಗೂ ಇವತ್ತೇನು ಇಂಥ ರೀತಿ ಮನೋರಂಜನೆ ಕೊಡೋರ ವಿರುದ್ಧ ಒಂದು ಸಮರವನ್ನು ಸಾರಿದ್ದೀವಿ. ಅದಕ್ಕೆ ದಯಮಾಡಿ ಇಂಥ ಕಾರ್ಯಕ್ರಮಗಳು ಬಂದ್ ಆಗ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಹಾಗೂ ಕೆಲ ಯೂಟ್ಯೂಬ್ ಚಾನಲ್ಗಳು, ಎಲ್ಲರೂ ಅಲ್ಲ, ಮತ್ತು ಕೆಲ ಯೂಟ್ಯೂಬ್ ಚಾನಲ್ಗಳು ಕೇವಲ ತಮ್ಮ TRPಗೋಸ್ಕರ ಅಶ್ಲೀಲ ಪದ ಮಾಡುವವರಿಗೆ ಅವ್ರು ಮಾಡುವಂತ ಪತ್ರಿಕಾಗೋಷ್ಠಿಗೂ ಕೂಡ ತಾವು ಬೆಂಬಲ ಕೊಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅವ್ರು ಯಾರೇ ಇರಲಿ, ಇವತ್ತು ರಾಘು ಅಣ್ಣಿಗಿರಿನೇ ಇರ್ಬೋದು, ಇನ್ಯಾರೋ ಮುಖಂಡರಿರ್ಬೋದು, ಅಶ್ಲೀಲ ಪದಗಳನ್ನು ಉಪಯೋಗ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ತಿದ್ರಂದ್ರೆ, ಯಾವಾಗ ನೀವು ಯೂಟ್ಯೂಬರ್ಸು ಹಾಗೂ ನಮ್ಮ ಚಾನಲ್ಗಳು ಅವ್ರನ್ನ ಬಹಿಷ್ಕಾರ ಮಾಡ್ತೀನಿ ಅಂತೇಳಿ ನೀವು ತೀರ್ಮಾನ ತಗೊಂಡ್ರಿ ಅಂದ್ರೆ ಅವರು ಕೂಡ ಹಂಗ ಮಾತಾಡೋದು ಬಂದ್ ಆಗ್ತದೆ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ಕೂಡ ನಾನು ಕಳಕಳಿಯ ಒಂದು ಮನವಿ ಮಾಡಿಕೊಂಡು ಪತ್ರಿಕಾಗೋಷ್ಠಿಗೆ ನನ್ನನ್ನು ಕರೆದು ಒಂದೆರಡು ನನ್ನ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಕ್ತಿ ಕುಮಾರ್ ಅವರು, ಅಶಿಲ್ಪುರ್ ವಾಲಿಕಾರರು, ಎಲ್ಲ ನಮ್ಮ ಜಾನಪದ ತಂಡದ ಮುಖ್ಯಸ್ಥರು, ಎಲ್ಲ ನಮ್ಮ ಮುಖಂಡರಿಗೆ ನಾನು ತುಂಬ ಕೃತಜ್ಞತೆಗಳನ್ನು ಹೇಳ್ತೀನಿ. ಹಾಗೂ ವಿಶೇಷವಾಗಿ ತಾವು ಇವತ್ತು ಅಶ್ಲೀಲ ಪದಗಳ ವಿರುದ್ಧ ಸಮರ ಸಾರಿ ಏನು ತಾವೆಲ್ಲ ಮಾಧ್ಯಮದವರು ಬಂದಿದ್ದೀರಿ, ಒಂದು ಬೆಂಬಲ ನಾವು ಕೂಡ ನಿಮ್ಮ ಜೊತೆ ನಿಂದಿರ್ತೇವೆ ಅಂತ ಹೇಳಿ ತಮಗೂ ಕೂಡ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.